ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಮೊಳಕೆ ಕಟ್ಟಿದ್ದೀನಿ. ಅಂದರೆ ಎಲ್ಲ ಥರದ ಕಾಳು ಮೊಳಕೆ ಕಟ್ಟಿದ್ದೀನಿ ಫ್ರೆಂಡ್ಸ್. ಹೆಸರು ಕಾಳು, ಹುಳ್ಳಿಕಾಳು, ಅಲಸಂದೆ ಕಾಳು, ಬಟಾಣಿ, ಕಡಲೆ ಬೀಜ ಇಷ್ಟು ಮೊಳಕೆ ಕಟ್ಟಿದ್ದೀನಿ. ಈ ಮೊಳಕೆ ಬರ್ಸಿದ ಕಾಳನ್ನ ಈಗ ಹುಳಿ ಸಾಂಬಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ತರಕಾರಿ ಹಾಕ್ತೀನಿ, ಬೀನ್ಸು, ಆಲೂಗಡ್ಡೆ ಹಾಕಿ ಹುಳಿ ಮಾಡ್ತೀನಿ ಫ್ರೆಂಡ್ಸ್. ಈಗ ಆ ಹುಳಿಗೆ ಏನೇನು ಬೇಕು ಅಂತ ಹೇಳ್ತಿದ್ದೀನಿ ನೋಡಿರಿ. ಇಲ್ಲಿ ಟೊಮೊಟೊ ತಗೊಂಡಿದ್ದೀನಿ 2, ಒಂದು ಅರ್ಧ ಈರುಳ್ಳಿ ತಗೊಂಡಿದ್ದೀನಿ, 2 ಗಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಇಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ ನೋಡಿರಿ. ಅರ್ಧ ಹೋಳು ತೆಂಗಿನಕಾಯಿ ತಗೊಂಡಿದ್ದೀನಿ. ಇಲ್ಲಿ ಒಂದು 10 ಒಣಮೆಣಸು ತಗೊಂಡಿದ್ದೀನಿ, ಒಣಮೆಣಸಿನ್ಕಾಯಿನ. ಅದಕ್ಕೊಂದು 4 ಕಾಳು ಮೆಣಸು ಹಾಕ್ತೀನಿ. ಇಷ್ಟು ಹಾಕಿ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಬರ್ತೀನಿ ಫ್ರೆಂಡ್ಸ್. ನಾನು ನೋಡಿ ಬೀನ್ಸ್ ಹಚ್ಚಿದ್ದೀನಿ. ಬೀನ್ಸು, ಬದನೆಕಾಯಿ ಭಾಳ ಚೆನ್ನಾಗಿದ್ವು. ಬದನೆಕಾಯಿ ನೋಡಿ, ಎಳೆ ಬದನೆಕಾಯಿ. ಆ ಬದನೆಕಾಯಿ ನನಗೆ ನೋಡಿ ಬಿಡಲಾರ್ದೇ 1-2 ಬದನೆಕಾಯಿನೂ ಹಾಕಿದ್ದೀನಿ ನಾನು. ಆಲೂಗೆಡ್ಡೆ, ಬದನೆಕಾಯಿ, ಬೀನ್ಸ್ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ನೋಡಿ ನಾನಿಲ್ಲಿ 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. 2 ಸ್ಪೂನ್ ಎಣ್ಣೆಗೆ ಸಾಸಿವೆ ಹಾಕ್ತಾಯಿದ್ದೀನಿ. ಎಣ್ಣೆ ಸರಿ ಕಾದಿಲ್ಲ ಫ್ರೆಂಡ್ಸ್ ಇನ್ನು. ನೋಡಿ ಫ್ರೆಂಡ್ಸ್, ಇಷ್ಟು ಕಾಳು ಹಾಕ್ತಾಯಿದ್ದೀನಿ ನಾನು. ಕಾಳು ಹಾಕಿ ಚೆನ್ನಾಗಿ ಕೈ ಹಾಕ್ತೀನಿ. ಎಣ್ಣೆಗೆ ಒಂದು 20 ಸೆಕೆಂಡ್ ಅದನ್ನು ಫ್ರೈ ಮಾಡಿದ್ರೆ ಫ್ರೆಂಡ್ಸ್ ತಿನ್ನೋಕ್ಕೆ ತುಂಬ ರುಚಿ ಅನಿಸುತ್ತೆ ಕಾಳು. ಈಗ ತರಕಾರಿ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ತರಕಾರಿ ಹಾಕಿ ಚೆನ್ನಾಗಿ ಕೈ ಆಡಿದ್ದೀನಿ. ಈಗ ಉಪ್ಪು ಹಾಕ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಇಷ್ಟ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಉಪ್ಪು ಹಾಕಿ ಫ್ರೆಂಡ್ಸ್ ನಾನು ಚೆನ್ನಾಗಿ ಕೈ ಆಡಿದ್ದೀನಿ. ಈಗ ಒಂದು ಚಿಟಿಕೆ ಅರಿಶಿನ ಹಾಕ್ತಾಯಿದ್ದೀನಿ ನೋಡಿ. ನೋಡಿ ರುಬ್ಬಿಟ್ಟಿರೋ ಮಸಾಲೆ ಹಾಕ್ತಾಯಿದ್ದೀನಿ. ಮಸಾಲೆ ಹಾಕಿ ಚೆನ್ನಾಗಿ ಕೈ ಆಡಬೇಕು. ಅದು ಹಸಿ ವಾಸನೆ ಹೋಗೋವರೆಗೂ ಕೈ ಆಡಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಜಾರು ತೊಳೆದಿರೋ ನೀರು ಹಾಕ್ತಾಯಿದ್ದೀನಿ. ಈಗ ಜಾರು ತೊಳೆದ ನೀರು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕೈ ಆಡಬೇಕು. ಇದನ್ನು ಕೈ ಆಡಿಸ್ತೀನಿ ಫ್ರೆಂಡ್ಸ್. ಈಗ ಫ್ರೆಂಡ್ಸ್ ನೋಡಿ ಪೂರ್ತಿ 1 ಸ್ಪೂನು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ತುಂಬ 1 ಸ್ಪೂನ್ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಷ್ಟು ನೀರು ಹಾಕಿದ್ದೀನಿ. ಇಷ್ಟು ತೆಳ್ಳಗಿದೆ ನೋಡಿ. ಇದು ಕುದ್ದಂಗೆ ಇನ್ನೂ ಗಟ್ಟಿ ಆಗ್ತಾನೆ ಹೋಗುತ್ತೆ. ಇಷ್ಟಿರಬೇಕು ಫ್ರೆಂಡ್ಸ್ ಇದು ಥಿಕ್ನೆಸ್ಸು. ಇದಕ್ಕೆ ಅನ್ನ, ಮುದ್ದೆ, ಚಪಾತಿ, ಪೂರಿ ಏನು ತಿಂದರೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ಇಡ್ಲಿ ತಿನ್ನೋ ಅಂಥವ್ರು ತಿಂತಾರೆ ಫ್ರೆಂಡ್ಸ್. ನಮ್ಮ ಮನೇಲಿ ಈ ಥರ ಸಾಂಬಾರು, ನಾವು ಹುಳಿ ಸಾರು ಅಂತೀವಿ. ಹುಳಿ ಸಾರಿಗೆ ಇಡ್ಲಿ ಅಂದರೆ ಸರಿಯಾಗಲ್ಲ ನಮಗೆ. ಈ ಸಾಂಬಾರಲ್ಲಿ ನಮ್ಮ ಮನೆಗೆ ಬಂದಿರೋರೇ ಕೇಳಿದ್ದಾರೆ, ಹಾಗಾಗಿ ಹೇಳಿದೆ ಅಷ್ಟೇ. ಪೂರಿ, ಸಾಗು, ಚಪಾತಿ, ದೋಸೆ, ಮುದ್ದೆ, ಅನ್ನ ತುಂಬ ಚೆನ್ನಾಗಿರುತ್ತೆ. ಇಷ್ಟಕ್ಕೂ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ನಮಗೆ ಎಸ್ಪೆಷಲಿ ಮುದ್ದೆಗೆ ತುಂಬ ರುಚಿ ಕೊಡುತ್ತೆ ಫ್ರೆಂಡ್ಸ್. ಇದು ಒಂದು ವಿಷಲ್ ಕೂಗಿಸ್ತೀನಿ. ಇದನ್ನು ನೋಡಿ ವಿಷಲ್ ಬರ್ತಾಯಿದೆ. ಈಗ ನಾನು
ಒಂದು ವಿಷಲ್ಗೆ ಆಫ್ ಮಾಡ್ತೀನಿ ಫ್ರೆಂಡ್ಸ್. ಕಾಳು ಬೆಂದಿರ್ತವೆ, ತರಕಾರಿ ಕಾಳನ್ನು. ಫ್ರೆಂಡ್ಸ್ ನೋಡಿ, ಈಗ ಓಪನ್ ಮಾಡ್ತಾಯಿದ್ದೀನಿ ಸಾಂಬಾರನ್ನ. ವಾ, ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಸಾಂಬಾರು. ಕರೆಕ್ಟಾಗಿದೆ ಸಾಂಬಾರು. ಈಗ ಸರ್ವ್ ಮಾಡ್ತೀನಿ ಫ್ರೆಂಡ್ಸ್ ನಾನು. ನೋಡಿ ಫ್ರೆಂಡ್ಸ್, ರಾಗಿ ಮುದ್ದೆ ಮಿಕ್ಸ್ ಮೊಳಕೆ ಕಾಳು ಸಾಂಬಾರು. ಎಷ್ಟು ರುಚಿ ಇರುತ್ತೆ ಫ್ರೆಂಡ್ಸ್ ಇದು ಸಾಂಬಾರು ಮುದ್ದೆ. ತುಂಬ ಟೇಸ್ಟಿ ಇರುತ್ತೆ. ಒಂದು ಸಲ ನಿಮ್ಮ ಮನೆಗೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್, ಟ್ರೈ ಮಾಡಿ ನೋಡಿ. ಸಾಂಬಾರು ಮುದ್ದೆಗೆ ಚೆನ್ನಾಗಿ ಅನಿಸಿದರೆ, ಸಾಂಬಾರು ರುಚಿಯಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.